ನಮಸ್ತೆ ಏಷ್ಯಾ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕುಲವಳ್ಳಿ ವ್ಯಾಪ್ತಿಯ ಕಾಡಂಚಿನ ಗ್ರಾಮವಾದ ಮಾಚಿ ಗ್ರಾಮ ಹಾಗೂ ಸುತ್ತಮುತ್ತಲಿನಿಂದ ದಿನನಿತ್ಯ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳು ಆಗಾಗ್ಗೆ ಕಾಣಿಸಿಕೊಳ್ಳುವ ರಸ್ತೆಯಲ್ಲಿಯೇ ಮಾಚಿ ಗ್ರಾಮದಿಂದ ಕುಲವಳ್ಳಿ ಗ್ರಾಮಕ್ಕೆ ದಿನನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ನಡೆದು ಬರ್ತಾ ಇರುತ್ತೆ. ಅಂದಾಜು 25 ಹೆಣ್ಣು ಮಕ್ಕಳೇ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲೆಗೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಬಂದೊದಗಿದೆ. ಮೊದಲು ಬರ್ತಾ ಇದ್ದ ಬಸ್ ಕೂಡ ಇಲ್ಲಿ ಬಂದ್ ಆದ ಕಾರಣ ಮಕ್ಕಳು ದಿನನಿತ್ಯ ಕಾಡು ಪ್ರಾಣಿಗಳ ಉಪಟಳ ನಡುವೆಯೇ ಕಾಡಂಚಿನ ಗ್ರಾಮ ಮಾಚಿಯಿಂದ ಕುಲವಳ್ಳಿಗೆ ಹೋಗಿ ಅಲ್ಲಿಂದ ಪ್ರೌಢಶಾಲೆಗೆ ಕತ್ರಿದಡ್ಡಿಗೆ ಹೋಗುವ ಕಂಡೀರಿನ ಕಥೆ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಈ ಭಾಗದ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹ ಮಾಡಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬೆಳಗಾವಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಆದ ಕೆಂಪಣ್ಣ ಗುಡೇನವರ್ ಅವರ ಗಮನಕ್ಕೆ ಈ ಸಮಸ್ಯೆ ಬಗ್ಗೆ ಗಮನ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನನ್ನ ಹೆಸರು ಶಶಾಂಕ ಭೀಮ್ಸಿ ಮುಸುಂಡಿ. ನಾವು ಮಾಚಿಯಿಂದ ಕತ್ರಿದಡ್ಡಿ ಶಾಲೆಗೆ ಹೋಗಬೇಕು. ನಮಗೆ ಬಸ್ ಸಮಸ್ಯೆ ಇದೆ. ನಾವು ದಿನ ಬೆಳಿಗ್ಗೆ 9 ಬಸ್ಸಿಗೆ ತಪ್ಪಿದರೆ 11 ಗಂಟೆ ಬಸ್ಸಿಗೆ ಹೋಗಬೇಕು. ಈಗ ಎಷ್ಟು ಗಂಟೆಗೆ ಬಸ್ ಬೇಕು? 9 ಗಂಟೆಗೆ ಬಸ್ ಬೇಕು. 9 ಗಂಟೆಗೆ. ಮತ್ತೆ ಸಾಯಂಕಾಲ 5:00 ಈಗ ಬಸ್ ಇಲ್ದಿದ್ರೆ ದಿನನಿತ್ಯ ನಡ್ಕೊ ಬರ್ತೀರಾ? ದಿನನಿತ್ಯ ನಡ್ಕೋತ. ಎಷ್ಟು ಕಿಲೋಮೀಟರ್ ಬರ್ತೀರಾ ನೀವು? 2 ಕಿಲೋಮೀಟರ್. 2 ಕಿಲೋಮೀಟರ್ ಕತ್ರಿದಡ್ಡಿಯಿಂದ? ಕತ್ರಿದಡ್ಡಿಯಿಂದ ಕುಲವಳ್ಳಿಯಿಂದ ಕತ್ರಿದಡ್ಡಿಗೆ ಅಲ್ಲಿ ಬಸ್ಸಿಗೆ ಹೋಗ್ತೇವ್ರಿ. ಹೌದಾ? ಒಟ್ಟಾರೆ ಈಗ ಕುಲವಳ್ಳಿವರೆಗೂ ಬಸ್ ವ್ಯವಸ್ಥೆ ಬೇಕು ನಿಮ್ಗೆ? ಅಲ್ಲಿ ಬಸ್ ಹೊಕ್ಕಾರಿ. ಹೌದಾ? ಅಲ್ಲ, ಇಲ್ಲಿ ಮಾಚಿಯಿಂದ ಇಲ್ಲಿ ಕುಲವಳ್ಳಿ ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತೀರಾ? ಇಲ್ಲಿ ಕುಲವಳ್ಳಿಗೆ 20-30 ಜನ ಬರ್ತಾರೆ. ಈ ಪ್ಲಾನೇಷನ್ ನಾವ್ ಅಷ್ಟರು ಕೂಡ 10-15 ಜನ ಬರ್ತೀವಿ. ಹೌದಾ? ಒಟ್ಟಾರೆ ನಿಮ್ಗೆ ಬಸ್ ವ್ಯವಸ್ಥೆ ಬೇಕು. ಏನ್ ಓದ್ತಾ ಇದ್ದೀರಾ ಎಲ್ಲಾರು ನೀವು? ನಾವೆಲ್ಲ 8th 9th 10th. ಓಕೆ, ನಿನ್ನ ಹೇಳಮ್ಮ, ನಿನ್ನ ಹೆಸರೇನಮ್ಮ? ಸಿದ್ದವ್ವ. ಸಿದ್ದವ್ವ. ಎಷ್ಟನೇ ಕ್ಲಾಸ್ ಅಮ್ಮ? 8th. ಓಕೆ, ಈಗ ಬಸ್ ಏನೇನ್ ಸಮಸ್ಯೆ ಐತಮ್ಮ? ಬಸ್ ಬರುದಿಲ್ರಿ. ಬರಲ್ಲ? ಅದೇ 11:30 ಬಸ್ ಬರ್ತೈತ್ರಿ. ಹೋದ್ ಸಾಲ್ಯಾಗ ಬೇಸ್ತ್ರಿ, ಹೊಲ್ಕಲ್ ಮನಿ ಕಳಿಸ್ತಾರ್ರಿ. ಮೇಷ್ಟ್ರುಗಳು ವಾಪಸ್ ಕಳಿಸ್ತಾರೆ? ಹಾ ರೀ. ಹೌದಾ? ಶನಿವಾರ ದಿವಸ 8:00 ಬಸ್ ಬೇಕ್ರಿ. ಹೌದಾ? ಈಗ ಬಸ್ ವ್ಯವಸ್ಥೆ ಮಧ್ಯಾಹ್ನ ಬೇಕ್ರಿ. ಮಧ್ಯಾಹ್ನ ಏನಕ್ಕೆ? ಶನಿವಾರದ ಹೊತ್ತು. ಓಕೆ, ಟೋಟಲ್ ಜನ ಒಂದು 30-40 ಜನ ಇದ್ರೆ ಮಾಡ್ಕೊ ಕೊಡಕಮ್ಮ. 40 ಜನ? 15 ಜನ. ಓಕೆ. ಟೋಟಲ್ 20 ಜನ ಇದ್ದಾರೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಮಾನ್ಯ ಸಾರಿಗೆ ಇಲಾಖೆ ಸಚಿವರೇ, ಆ KSRTC ಅಧಿಕಾರಿಗಳಲ್ಲಿ ಮನೆ ಮಾಡ್ಕೊಳ್ತೇನೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಡತನದಿಂದ ಬೆಳೆದು ಬಂದಿದ್ದೀರಾ. ತುಂಬಾ ಕಿಲೋಮೀಟರ್ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿರ್ತೀರಾ. ನೋಡಿ ಈ ವಿದ್ಯಾರ್ಥಿಗಳನ್ನ, ವಿಶೇಷವಾಗಿ ಇದಿರ್ತಕ್ಕಂಥದ್ದು ಒಂದು ಕ್ರಾಂತಿನೆಲ್ಲ, ಒಂದ್ ರೀತಿ ಕಿತ್ತೂರಿನ ಒಂದ್ ರೀತಿ ಅರಣ್ಯ ಪ್ರದೇಶದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಕುಲವಳ್ಳಿಯ ಮಾಚಿ ಹೆಣ್ಮಕ್ಳ ಒಂದ್ ರೀತಿ ಮಾಚಿ ಈ ಕಡೆ ಭಾಗದ ಒಂದ್ ರೀತಿ ಹೆಣ್ಮಕ್ಳ ಪರಿಸ್ಥಿತಿ. ವಿಶೇಷವಾಗಿ ಇವರು ಹೈಸ್ಕೂಲ್ ವಿದ್ಯಾರ್ಥಿಗಳು ಅನ್ಸುತ್ತೆ. ದಯವಿಟ್ಟು ಸುಮಾರು ಒಂದು 20-25 ಜನ ವಿದ್ಯಾರ್ಥಿನಿಯರು ಹೋಗ್ತಾರೆ. ದಯವಿಟ್ಟು ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಆ ಒಂದು ಸಮಯಕ್ಕೆ ತಕ್ಕಂತೆ ಅವ್ರು ಹೇಳ್ತಾರೆ ಆ ಟೈಮಿಂಗ್ಗೆ ದಯವಿಟ್ಟು ತಾವು ಬಸ್ಸನ್ನ ಬಿಡುಗಡೆ ಮಾಡಿದ್ರೆ ಖಂಡಿತ ಇನ್ನ ಮಕ್ಕಳುಗಳು ಚೆನ್ನಾಗಿ ಓದ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಹೇಳ್ರಿ ಸರ್, ಬಸವರಾಜ್ ಸರ್, ಪತ್ರಕರ್ತರು. ಹಾ, ಈಗ ಮಕ್ಕಳ ದಿನಾಚರಣೆ ನಿಮಿತ್ತ ಒಂದು ವರದಿ ಮಾಡ್ತಾ ಇದ್ದೆ. ಹೌನ್ರಿ. ಇಲ್ಲಿ ಕಿತ್ತೂರು ತಾಲೂಕು ಕುಲವಳ್ಳಿ ಭಾಗದಲ್ಲಿ ಓಕೆ. ಹಾ, ಅಲ್ಲಿರ್ತಕ್ಕಂಥ ಮಾಚಿ ಅಂತ ಬರ್ತದೆ. ಯಾವ್ದ್ರಿ? ಮಾಚಿ ಅಂತ ಗ್ರಾಮ ಬರ್ತದೆ. ಹಾ, ಮಾಚಿ. ಹಾ ಹಾ. ಅಲ್ಲಿರ್ತಕ್ಕಂಥ ಪಾಪ ಪ್ರೌಢಶಾಲೆ ಹೆಣ್ಮಕ್ಳು ಸುಮಾರು ಒಂದು 18ರಿಂದ 20 ಜನ ಹೆಣ್ಮಕ್ಳು ಡೈಲಿ ಒಂದು ಕಾಡೊಳಗಡೆನೆ ಅಲ್ಲಿಂದ ಕತ್ರಿದಡ್ಡಿವರೆಗೂ ನಡ್ಕೊಂಡು ಹೋಗ್ತಾರೆ. ಓಹೋ. ಎಷ್ಟಾಗದ್ರಿ ಅದು ಡಿಸ್ಟೆನ್ಸ್? ಟೋಟಲ್ 10 ಕಿಲೋಮೀಟರ್ ಸರ್. ಕಾಡೊಳಗಡೆ ಹೋಗ್ಬೇಕು. ಕಾಡೊಳಗೆ ಹೋಗ್ಬೇಕಾ? ಮತ್ತೆ ಬಸ್ಗೆಲ್ಲ ಐತಾ? ಬಸ್ ಎಲ್ಲ ದಾರಿ ಇದೆ, ಎಲ್ಲ ಇದೆ. ಊರ್ ಗ್ರಾಮಕ್ಕೆ ಮೊದ್ಲು ಹೋಗ್ತಿತ್ತಂತೆ. ಓಹೋ. ಈಗ ಬಂದಾಗ್ಬಿಟ್ಟಿದೆ. ಕಳೆದ ಒಂದು 2 ವರ್ಷಗಳಿಂದ ಬಂದಾಗಿದೆ. ಓಕೆ. ಹಾಗಾಗಿ ದಯವಿಟ್ಟು ಮಕ್ಕಳ ದಿನಾಚರಣೆ ನಿಮಿತ್ತ ಒಂದು ಈ ವರದಿ ಬೆಳಕು ಚೆಲ್ತಾ ಇದ್ದೆ. ದಯವಿಟ್ಟು ತಾವು ಆ ಮಾಚಿ ಗ್ರಾಮಕ್ಕೆ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಡಿ. ಇಲ್ಲ, ಮಾಡ್ತೀನಿ. ಅದನ್ನ ಮೊದಲು ನೋಡ್ಬೇಕಾಗತ್ತೆ. ಈಗ ನಾವು ಅದು ಬಸ್ ಅಲ್ಲಿ ಯಾಕೆ ಬಂದಾಯ್ತು, ಮತ್ತೀಗ ರಸ್ತೆ ಹೆಂಗಿದೆ ಸ್ವಲ್ಪ ಸರ್ವೆ ಮಾಡಿಸ್ತೇನ್ರಿ. ಅದನ್ನ ನಂಬರ್ನ ಕಳ್ಸಿಬಿಟ್ಟು. ಹಾ ಸರ್, ಕಳ್ಸಿಬಿಟ್ಟು ನೋಡಿ ಅನುಕೂಲ ಮಾಡೋಣ್ರಿ. ಹಾ ಸರ್, ಮಾಡ್ಕೊಡಿ. ಆಮೇಲೆ ಟೈಮ್ ಬೇಕಾಗತ್ತೆ ರೀ. ಸ್ವಲ್ಪ ಟೈಮ್ ಬೇಕು. ನಾನು ನೋಡಿ ಅದನ್ನ ಪರಿಶೀಲಿಸಿ ಆಕ್ಷನ್ ಮಾಡ್ತೀನಿ. ಆಕ್ಷನ್ ತಗೋತೀನಿ. ಎಸ್ ಸರ್. ಆಮೇಲೆ
ವೀರಾಪುರ MK ಹುಬ್ಳಿಯಿಂದ ವೀರಾಪುರ ಅಂತ ಬರ್ತದೆ ಸರ್. ಹೌದೌದು ವೀರಾಪುರ ಗೊತ್ತ್ರಿ. ಎಲ್ಲ ಚೆನ್ನಾಗಿದೆ ಕರೆಕ್ಟ್ ಆಗಿ 7:45ಗೆ ಬಸ್ಸೇ ಬರಲ್ಲ ಸರ್, ಕೆಲವು ಟೈಮ್ ನಿಂತೋಗ್ತಾವೆ. ಹಾಗಾಗಿ ವೀರಾಪುರದಿಂದ ಎಲ್ಲಿಗೆ ಹೋಗ್ರಿ ಅವರು? ಇದಕ್ಕೆ ಜಸ್ಟ್ MK ಹುಬ್ಳಿಗೆ ಹೋದ್ರೆ ಸಾಕು, ಖಾನಾಪುರದಿಂದ 7:45 ಬಸ್ ಬರ್ತೀವಿ ಸರ್, ಅದು ನಿಂತೋಗಿದ್ಯತ್ತೆ. ಓಹೋ ಸರಿ ಸರಿ ನೋಡ್ತೀನಿ ತೋಡ್ರಿ. ದಯವಿಟ್ಟು ಮಾಡ್ಕೊಡಿ ದಯವಿಟ್ಟು ಪ್ಲೀಸ್ ಸರ್. ಓಕೆ ಸರಿ ಗುರು ಸರಿ. ಓಕೆ ಸರ್, ಆರಾಮ್ ಸರ್. ಈಗ ನಾನು ಕ್ರಾಂತಿನೆಲ್ಲ ಕಿತ್ತೂರು ತಾಲೂಕಿನ ಒಂದ್ ರೀತಿ ಕುಲ್ವಳ್ಳಿ ಗ್ರಾಮಕ್ಕೆ ಬಂದಿದ್ದೆ. ಈ ಕುಲ್ವಳ್ಳಿಯಿಂದ ನಾನು ಮಾಚಿಗೆ ಮತ್ತೆ ಈ ಕಡೆ ಪ್ಲಾಂಟೇಶನ್ಗೆ ಭೇಟಿ ಕೊಟ್ಟಿದ್ದೆ. ಇಂಥ ಸಂದರ್ಭದಲ್ಲಿ ವಾಪಸ್ ಬರುವಾಗ ಈ ಹೈಸ್ಕೂಲ್ ಹೆಣ್ಮಕ್ಳು ಸಿಕ್ಕಿದ್ರು. ಇವರು ದಿನನಿತ್ಯ ಕತ್ರಿದಡ್ಡಿಗೆ ಹೋಗ್ತಾರೆ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 20 ರಿಂದ 30 ಜನ ವಿದ್ಯಾರ್ಥಿಗಳು ವಿಶೇಷವಾಗಿ ಮಾಚಿ ಮತ್ತೆ ಈ ಕಡೆ ಯಾವ್ದು ಪ್ಲಾಂಟೇಶನ್ ಮತ್ತೆ ಕುಲ್ವಳ್ಳಿಯಿಂದ ಕತ್ರಿದಡ್ಡಿಗೆ ಹೋಗ್ತಾರೆ. ಈಗ ನಾವೇನು ಕೇಳೋದಪ್ಪ ಅಂತಂದ್ರೆ ಈ ಸರ್ಕಾರಕ್ಕೆ ಏನಪ್ಪಾ ಕೇಳೋದಂದ್ರೆ ದಯವಿಟ್ಟು ಜನಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವ್ರಿಗೆ ಬಸ್ ವ್ಯವಸ್ಥೆ ಮಾಡಿ. ಯಾಕಪ್ಪ ಅಂತಂದ್ರೆ ಪಾಪ ಹೆಣ್ಮಕ್ಳು ವಿಶೇಷವಾಗಿ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೂರವ ಕಲಿತಾವ್ರಲ್ಲ, ಅದಕ್ಕೆ ಹೆಮ್ಮೆ ಪಡ್ಬೇಕು. ಮತ್ತೆ ಈಗ ನಾನ್ ಕೇಳೋದು ದಯವಿಟ್ಟು ಅವ್ರಿಗೆ ಬೆಳಿಗ್ಗೆ 9:00ವರೆಗೆ ಮತ್ತೆ ಸಾಯಂಕಾಲ 5:00ವರೆಗೆ ದಯವಿಟ್ಟು ಇಂಥ ಕಾಡು ಪ್ರದೇಶಗಳಲ್ಲಿ ಮೊದಲೇ ಅರಣ್ಯ ಪ್ರದೇಶ ಸಾಕಷ್ಟು ಇದಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ಮಾನ್ಯ ಸಾರಿಗೆ ಇಲಾಖೆ ಸಚಿವರಿಗೂ ನಾನು ಟ್ವೀಟ್ ಮಾಡ್ತೀನಿ, ದಯವಿಟ್ಟು ಇವ್ರಿಗೆ ಒಂದು ಬಸ್ ವ್ಯವಸ್ಥೆ ಕಲ್ಸ್ಕೊಡಿ ಸ್ವಾಮಿ, ಆಯ್ತಾ? ಇನ್ನು ಏನು ಎಂತೆಂತವ್ರಿಗೂ ಬಸ್ಗಳೆಲ್ಲ ಖಾಲಿ ಹೋಗ್ತಾ ಇರ್ತವೆ, ವಾಪಸ್ ಬರ್ತವೆ. ಇಲ್ಲಿ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಬಸ್ ವ್ಯವಸ್ಥೆ ಕಲ್ಸ್ಕೊಟ್ರೆ ಖಂಡಿತ ಅದಕ್ಕೆ ಸಾರ್ಥಕ ಆಗುತ್ತೆ ನಿಮ್ಮ ಸಾರಿಗೆ ಇಲಾಖೆಗೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಒಂದು ಬಸ್ ವ್ಯವಸ್ಥೆನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಇನ್ನಾದ್ರೂ ಈ ಕಾಡಂಚಿನ ಮಾಚಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಡೀಸೆಲ್ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.